ನಾವು ಪ್ರತಿದಿನ ಬೆಳಿಗ್ಗೆ ಶುಭೋದಯ ಸಂದೇಶ ಕಳುಹಿಸುತ್ತೇವೆ, ಆದರೆ ನಮ್ಮ ದೇಹಕ್ಕೆ ಶುಭೋದಯ ಹೇಳುವ ಸರಿಯಾದ ವಿಧಾನ ಯಾವುದು ಗೊತ್ತೇ? ಅದು ಸರಿಯಾದ ಉಪಾಹಾರದಿಂದ ಆರಂಭವಾಗುತ್ತದೆ. ರಾತ್ರಿ ಸುಮಾರು 8-10 ಗಂಟೆಗಳ ಕಾಲ ನಾವು ಆಹಾರವಿಲ್ಲದೆ ನಿದ್ರೆ ಮಾಡುತ್ತೇವೆ. ಬೆಳಿಗ್ಗೆ ತಿನ್ನುವ ಮೊದಲ ಆಹಾರವೇ ಉಪಾಹಾರ, ಅಂದರೆ ಉಪವಾಸ ಮುರಿಯುವುದು. ಈ ಸಮಯದಲ್ಲಿ ನಾವು ಏನು ತಿನ್ನುತ್ತೇವೆ ಎನ್ನುವುದು ದಿನವಿಡೀ ನಮ್ಮ ಶಕ್ತಿ, ಚೈತನ್ಯ ಮತ್ತು ಮನಸ್ಥಿತಿಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ನಮ್ಮ ಉಪಾಹಾರವು ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕ ಹೊಂದಿರುವ ಆಹಾರಗಳಿಂದ ಕೂಡಿರಬೇಕು, ಅಂದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಧಾನವಾಗಿ ಹೆಚ್ಚಿಸುವ ಆಹಾರಗಳು. ಹೀಗಾದರೆ ಯಾವ ಆಹಾರಗಳು ಅದಕ್ಕೆ ಸೂಕ್ತ? 1. ಬಾಳೆಹಣ್ಣು. ಬಾಳೆಹಣ್ಣು ಪೊಟ್ಯಾಸಿಯಂ, ಮೆಗ್ನೀಸಿಯಂ, ವಿಟಮಿನ್ ಸಿ ಮುಂತಾದ ಪೋಷಕಾಂಶಗಳಲ್ಲಿ ಸಮೃದ್ಧ. ಇದು ತ್ವರಿತ ಶಕ್ತಿಯ ಮೂಲ. ಆದರೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರದು. ಸಕ್ಕರೆ ತೀವ್ರ ಏರಿಳಿತ ಉಂಟುಮಾಡಬಹುದು. ಸರಿಯಾಗಿ ತಿನ್ನುವ ವಿಧಾನ: ಬಾಳೆಹಣ್ಣನ್ನು ಹಸಿ ಸ್ಥಿತಿಯಲ್ಲಿ ಮನೆಗೆ ತಂದು ನಿಧಾನವಾಗಿ ಹಣ್ಣಾಗಲು ಬಿಡಿ. ಬೆಳಿಗ್ಗೆ ಏಲಕ್ಕಿ ಬಾಳೆಹಣ್ಣು ಅಥವಾ ಹಣ್ಣುಗಳ ಜೊತೆ ಅಥವಾ ನೆನೆಸಿದ ಬೀಜಗಳ ಜೊತೆ ತಿನ್ನಿ. ರಾಗಿ ಅಥವಾ ಓಟ್ಸ್ ಜೊತೆಗೆ ತಿಂದರೆ ಅತ್ಯುತ್ತಮ. 2. ರಾಗಿಯ ಗ್ಲೈಸೆಮಿಕ್ ಸೂಚ್ಯಂಕ ಕಡಿಮೆ, ಅದು ನಿಧಾನವಾಗಿ ಜೀರ್ಣವಾಗುತ್ತದೆ, ದಿನವಿಡೀ ಶಕ್ತಿ ಸ್ಥಿರವಾಗಿರುತ್ತದೆ. ಇದು ಮೆಗ್ನೀಸಿಯಂ, ವಿಟಮಿನ್ ಬಿ3 ಮತ್ತು ಆಂಟಿಆಕ್ಸಿಡೆಂಟ್ಸ್ಗಳಿಂದ ಕೂಡಿದೆ. ಸೇವಿಸುವ ವಿಧಾನ: ರಾಗಿ ದೋಸೆ, ಗಂಜಿ, ಇಡ್ಲಿ ಅಥವಾ ಮಿಶ್ರಧಾನ್ಯಗಳಲ್ಲಿ ಬಳಸಬಹುದು. 3. ಖರ್ಜೂರ, ನೈಸರ್ಗಿಕ ಸಕ್ಕರೆಯುಳ್ಳ ಆದರೆ ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕ ಇರುವ ಶಕ್ತಿ ಆಹಾರ. 2-4 ಖರ್ಜೂರಗಳು ಬೆಳಿಗ್ಗೆ ಶಕ್ತಿಯ ಜೊತೆಗೆ ಫೋಕಸ್ನನ್ನು ಹೆಚ್ಚಿಸುತ್ತವೆ. ವಿಟಮಿನ್ ಬಿ, ಮೆಗ್ನೀಸಿಯಂ, ಪೊಟ್ಯಾಸಿಯಂ ಮತ್ತು ಆಂಟಿಆಕ್ಸಿಡೆಂಟ್ಸ್ಗಳಲ್ಲಿ ಸಮೃದ್ಧ. ಹೆಚ್ಚು ತಿನ್ನಬೇಡಿ. ಕ್ಯಾಲೋರಿ ಹೆಚ್ಚು. 4 ಬೀಜಗಳು ಮತ್ತು ಕಾಯಿ ಬೀಜಗಳು: ಬಾದಾಮಿ, ವಾಲ್ನಟ್, ಕುಂಬಳಕಾಯಿ ಬೀಜ, ಎಳ್ಳು, ಅಗಸೆ ಬೀಜ. ಇವೆಲ್ಲ ಪ್ರೋಟೀನ್, ಒಮೆಗಾ ವ್ಯವಕಲನ 3 ಮತ್ತು ಫೈಬರ್ನ ಖಜಾನೆ. ಹೃದಯ, ಮೆದುಳು ಮತ್ತು ರೋಗನಿರೋಧಕ ಶಕ್ತಿಗೆ ಅತ್ಯುತ್ತಮ. ಸೇವಿಸುವ ವಿಧಾನ: ರಾತ್ರಿಯಿಡೀ ನೆನೆಸಿ, ಬೆಳಿಗ್ಗೆ 1 ಹಿಡಿ ತಿನ್ನಿ. ಹುರಿದರೆ ಪ್ರತ್ಯೇಕವಾಗಿ ಹುರಿಯಿರಿ. ಅತಿಯಾಗಿ ತಿನ್ನಬೇಡಿ. 5 ಮೊಳಕೆಗಳು ಮತ್ತು ಮೈಕ್ರೋಗ್ರೀನ್ಸ್: ಪ್ರೋಟೀನ್, ವಿಟಮಿನ್ ಸಿ, ಮೆಗ್ನೀಸಿಯಂ ಹಾಗೂ ಉತ್ಕರ್ಷಣ ನಿರೋಧಕಗಳ ಶಕ್ತಿ ಕೇಂದ್ರ. ಕಡಲೆ, ಹೆಸರುಕಾಳು, ಮೆಂತ್ಯ ಬೀಜ ಮೊಳಕೆ ಮಾಡಬಹುದು. ಮೈಕ್ರೋಗ್ರೀನ್ಸ್ಗಳು ಕಡಿಮೆ ಕ್ಯಾಲೋರಿಯುಳ್ಳ ಪೌಷ್ಟಿಕ ಆಹಾರ. ಸಲಾಡ್, ತರಕಾರಿ ಅಥವಾ ನೇರವಾಗಿ ಸೇವಿಸಬಹುದು. ಇವು ಚೈತನ್ಯ ಮತ್ತು ಚರ್ಮದ ಆರೋಗ್ಯಕ್ಕೂ ಸಹಾಯಕ. 6. ಪನೀರ್, ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂನ ಪ್ರಮುಖ ಮೂಲ. ಹೊಟ್ಟೆ ತುಂಬ ಇಡುವುದರಿಂದ ಹಸಿವನ್ನು ನಿಯಂತ್ರಿಸುತ್ತದೆ ಮತ್ತು ತೂಕ ನಿರ್ವಹಣೆಗೆ ಸಹಕಾರಿ. ಸೂಚನೆ: ಕೊಬ್ಬಿನ ನಿಯಂತ್ರಣ ಬೇಕಾದರೆ ಕಡಿಮೆ ಫ್ಯಾಟ್ ಪನೀರ್ ಬಳಸಿ. 7. ತರಕಾರಿ ರಸಗಳು. ಕ್ಯಾರೆಟ್, ಬೀಟ್ರೂಟ್, ಸೌತೆಕಾಯಿ ರಸವು ದೇಹವನ್ನು ಡಿಟಾಕ್ಸ್ ಮಾಡಿ ರಕ್ತಹರಿವನ್ನು ಸುಧಾರಿಸುತ್ತದೆ. ಬೀಟ್ರೂಟ್ನ ನೈಟ್ರೇಟ್ ಅಂಶ ರಕ್ತನಾಳಗಳನ್ನು ಸಡಿಲಗೊಳಿಸಿ ಶಕ್ತಿವರ್ಧಕವಾಗಿ ಕೆಲಸ ಮಾಡುತ್ತದೆ. ಬೆಳಿಗ್ಗೆ ತಾಜಾ ತರಕಾರಿ ರಸವು ಶಕ್ತಿ, ತಾಜಾತನ ಮತ್ತು ಚೈತನ್ಯ ನೀಡುತ್ತದೆ. ಪ್ರತಿದಿನ ಬೆಳಿಗ್ಗೆ ಹೊಸ ಅವಕಾಶ. ಸರಿಯಾದ ಉಪಾಹಾರದಿಂದ ದಿನದ ಪ್ರಾರಂಭ ಮಾಡಿದರೆ ದೇಹ, ಮನಸ್ಸು ಮತ್ತು ಶಕ್ತಿ ಎಲ್ಲವೂ ಸಮತೋಲನದಲ್ಲಿರುತ್ತವೆ. ನಿಮ್ಮ ಬೆಳಿಗ್ಗೆಯನ್ನು ಸರಿಯಾಗಿ ಪ್ರಾರಂಭಿಸಿ, ಆರೋಗ್ಯಕರ ಜೀವನವನ್ನು ಆರಿಸಿ.